ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರದ ಮತ್ತೊಂದು ಬಿಗ್ ಬ್ರೇಕಿಂಗ್. ಕಾಸು ಕೊಟ್ಟರಷ್ಟೇ ಉದ್ಯೋಗ, ಕಾಸು ಕೊಟ್ಟವರಿಗಷ್ಟೇ ಉದ್ಯೋಗ. ಕೆಪಿಎಸ್ಸಿಯಲ್ಲಿ ಮತ್ತೊಂದು ಅಕ್ರಮದ ಭಾರೀ ಆರೋಪ ಹೊರಬಿದ್ದಿದೆ. ದುಡ್ಡಿಗೆ ಬೇಡಿಕೆ ಇಟ್ಟಿರುವ ಆಡಿಯೋ, ಫೋಟೋ ಸಾಕ್ಷ್ಯಗಳು ಬಿಡುಗಡೆಯಾಗಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿರುವ ಆರೋಪ ಇದೀಗ ಕೇಳೋಕ್ ಸಿಗ್ತಾ ಇದೆ. ಕೆಪಿಎಸ್ಸಿ ನಡೆಸಂತಹ ಪರೀಕ್ಷೆಗಳಲ್ಲಿ ಅಕ್ರಮ ಆಗ್ತಾ ಇದೆ ಎನ್ನುವ ಆರೋಪ. ಕೆಪಿಎಸ್ಸಿಯಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕೂತಿರುವವರು ಸ್ವಹಿತಾಸಕ್ತಿಯನ್ನ ಕಾಪಾಡಿಕೊಳ್ತಿದ್ದಾರೆ ಎನ್ನುವ ಆರೋಪ. ಇದೆಲ್ಲದರ ಜೊತೆಗೆ ಇದೀಗ ಮತ್ತೊಂದು ಗಂಭೀರ ಆರೋಪ. ಕಾಸು ಕೊಟ್ಟವರಿಗೆ ಉದ್ಯೋಗ ನೀಡೋ ಪದ್ಧತಿ ಕೆಪಿಎಸ್ಸಿಯಲ್ಲಿ ಜಾರಿಯಲ್ಲಿದೆಯಾ ಅನ್ನುವ ಅನುಮಾನ ಹುಟ್ಟಿಸುವ ಆರೋಪ ಇದು. ಕೆಪಿಎಸ್ಸಿಯಲ್ಲಿ ಮತ್ತೊಂದು ಭಾರೀ ಅಕ್ರಮ ನಡೆದಿದೆ ಅನ್ನೋ ಗಂಭೀರ ಆರೋಪ. ದುಡ್ಡಿಗೆ ಬೇಡಿಕೆ ಇಟ್ಟಿರುವ ಆಡಿಯೋ ಹಾಗೆ ಫೋಟೋ ಬಿಡುಗಡೆಯಾಗಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಭಾರೀ ಅಕ್ರಮ ನಡೆದಿದೆ ಅನ್ನುವ ಆರೋಪ. ಪಶು ವೈದ್ಯಾಧಿಕಾರಿ ಅಂತಿಮ ಪಟ್ಟಿ ಪ್ರಕಟಿಸೋಕೆ ಹಣಕ್ಕೆ ಬೇಡಿಕೆ ಇಡಲಾಯಿತಾ? ಬರೋಬ್ಬರಿ 80 ಲಕ್ಷ ರೂಪಾಯಿ ಕೊಡುವಂತೆ ಡಿಮ್ಯಾಂಡ್ ಇಡಲಾಗಿದೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಬೇಡಿಕೆ ಇಟ್ಟಿದ್ದಾರಂತೆ ಏಜೆಂಟ್ಗಳು. ಹಣಕ್ಕೆ ಬೇಡಿಕೆ ಇಟ್ಟ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದ್ದಾರೆ ಖುದ್ದು ಅಭ್ಯರ್ಥಿಗಳು. ಪೋಸ್ಟಿಂಗ್ ಬೇಕು ಅಂತಂದ್ರೆ ಕಾಸ್ಟ್ ಆಗತ್ತೆ ಅಂತ ಹೇಳಿ ಡಿಮ್ಯಾಂಡ್ ಮಾಡಿರುವ ಆಡಿಯೋವನ್ನ ಖುದ್ದು ಉದ್ಯೋಗ ಆಕಾಂಕ್ಷಿಗಳನ್ನೇ ರೆಕಾರ್ಡ್ ಮಾಡಿದ್ದಾರೆ. ಹೇಳಿ ಸರ್. ಹೇಳಿ ಸರ್. ಸರ್ ಎಲ್ಲಿಗೆ ಬರೋದು ಸರ್? ಸರ್ ಎಲ್ಲಿಗೆ ಬರೋದು ಸರ್? ನಿನ್ನೆ ಅಲ್ಲ ಮೊನ್ನೆ ಸರ್. ಮೊನ್ನೆ ಬಿಜಾಪುರ ಬಂದಿದ್ದೆ ಸರ್. ಯಾಕೆ ಸರ್? ಇಲ್ಲ ಸರ್, ರಾತ್ರಿ ಹೇಳಿದ್ನಲ್ಲ ಸರ್ 2 ಗಂಟೆ ಬರ್ತೀನಿ ಅಂತ. ನಾನು ಫೋನ್ ಹಚ್ಚಿದಾಗ ಫೋನ್ ತಗೊಳಂಗಿಲ್ಲ. ಮತ್ತೆ ನೀವು ನನಗೇನರ್ಥ ಆಗುತ್ತೆ? ಪದೇ ಫೋನ್ ಹಚ್ಚಿ ಕೇಳ್ತಾ ಇದ್ದಾರೆ. ಅವ್ರು ಬರ್ಬೇಕಿಲ್ಲಿ, ಅವ್ರಿಗೆ ಬೇಕಾಗಬೇಕಿಲ್ಲಿ. ಸರ್ ಅದೇ ಸರ್ 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್. 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ. ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ದು ಅಮೌಂಟ್ ಅದು ಏನೇ ಇರ್ಲಿಲ್ಲ ಹೇಳ್ಬೇಕಲ್ಲ. ಅವ್ರು ಸರ್ ನಾನು ಕೇಳ್ತಾ ಇದ್ದಾರೆ, ನಮ್ ಬದಲ ಏನ್ ಮಾಡ ಅಂತೇಳಿ. ಅವರು ಮತ್ತೊಂದು ನೀವು ನಿಮ್ಗೆ ನಿಮ್ ತರ ನಾನು ಫೋನ್ ಹಚ್ಚಲಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ಅವ್ರಿಗೆ? ತಪ್ಪಾಯ್ತು, ನಾನು ಅದೇ ಅಮೌಂಟ್ ಹೋಗ್ಬಿಟ್ಟಿದ್ದೆ ಸರ್. ಹೇಳಿ ಸರ್. ಈಗ 40 ಲಕ್ಷ ಮಾತಾಡ್ತೀನಿ. ಹಾಂ ಸರ್. ನಿಮ್ಗೆ ಫೋರ್ಸ್ ಅಂತ ಮಾಡ್ಲಕ್ ಬರಲ್ಲ ನಾನು. ಇಲ್ಲ ಸರ್. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ. ನಿಮಗೆಲ್ಲ ಬೇರೆ ಯಾರೇ ಮಾಡಿಕೊಡ್ತಿದ್ರು ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನಿಮ್ದು ನನ್ನ ಹತ್ರ ಚೆಕ್ ಇದೆ, ಅದನ್ನ ಹೋಗ್ರಿ. ಇಲ್ಲ ಸರ್, ನಾನು ನಿನ್ನೆ ನಂಬರಿ ಸರ್. ಹಂಗಿರೋದಿಲ್ಲ ಅದು. ಏನಕ್ಕಂತ ನನ್ನ ವಿಶ್ವಾಸ ಇತ್ತು ಅವ್ರು ಮಾತ್ರ ಮಾಡಕ್ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಇದು ರಿಸ್ಕ್ ತಗೊಂಡಿದೆ. ನೀವೇನಾದ್ರು ಹೆಚ್ಚು ಸಮಯ ಮಾಡಿದ್ರೆ ನಾವೆಲ್ಲ ಜೀವನ ಅಂತ ನನ್ನ ಹತ್ರ ಹೇಳ್ಕೊಂಡು ಹೋಗಿರ್ಬೇಕಾಗತ್ತೆ. ಇಲ್ಲ ಸರ್, ಹಂಗ್ ಮಾಡ್ತೀನಿ. ನಿಮ್ಗೆ ನಂಬಿಕೆ ಇದೆ ಸರ್. ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಬನ್ರಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಚೆಕ್ ಇದೆ. ನೀವು ಯಾರ ಕೈ ಕೊಡತ್ರ ಹೇಳ್ರಿ, ಅವ್ರ ಕೈ ಕೊಟ್ಟು ಕಳಿಸ್ತೀನಿ ನಾನು ನಿಮ್ಮ ಊರಿಗೆ. ಇಲ್ಲ ಸರ್, ಅಮೌಂಟ್ ರೆಡಿ ಇದೆ ಸರ್. ಅಪ್ಪ ಇದ್ದಾರೆ ಬೇಕಾದ್ರೆ ಮಾತಾಡಿ. ಅಮೌಂಟ್ ಪ್ರಶ್ನೆ ಬಂದಿಲ್ಲ. ನಾನು ಮಾತಾಡೋದು ನನಗೊಂಥರ ಯಾಕೋ ಡೌಟ್ ಅನಿಸ್ತಾ ಇದೆ. ಪಶು ವೈದ್ಯಾಧಿಕಾರಿ ಹುದ್ದೆ ಬೇಕು ಅಂದ್ರೆ 80 ಲಕ್ಷ ರೂಪಾಯಿ ಹಣವನ್ನ ಕೊಡಬೇಕು ಅಂತ ಹೇಳಿ ನೇರವಾಗಿ ಹಣಕ್ಕೆ ಬೇಡಿಕೆ ಇಟ್ಟಿರುವ ಆಡಿಯೋ ಇದು ಅಂತ ಹೇಳಲಾಗ್ತಾ ಇದೆ. ಏಜೆಂಟ್ಗಳು ಕೆಪಿಎಸ್ಸಿ ಪರೀಕ್ಷೆ ನಡೆಸಬೇಕು, ಪರೀಕ್ಷೆಯಲ್ಲಿ ಮೆರಿಟ್ನ ಆಧಾರದ ಮೇಲೆ ಉದ್ಯೋಗ ಸಿಗಬೇಕು. ಆದ್ರೆ ಇಲ್ಲಿ ವ್ಯವಸ್ಥೆ ಬೇರೆಯದ್ದೇ ರೀತಿಯಲ್ಲಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಅಕ್ರಮದಲ್ಲೂ ಕೂಡ ಇತ್ತೀಚೆಗಷ್ಟೇ ಅಮಾನತಾದ ಶಿವಶಂಕರಪ್ಪ ಕೈವಾಡ ಇದೆಯಾ ಅನುಮಾನ ಸಹಜ. ನೇಮಕಾತಿ ಪ್ರಕ್ರಿಯೆ ರದ್ದುಗೊಳಿಸುವಂತೆ ಆಕಾಂಕ್ಷಿಗಳು ಇದೀಗ ಒತ್ತಾಯಿಸ್ತಾ ಇದ್ದಾರೆ. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಪರೀಕ್ಷೆ ನಡೆದಿತ್ತು. ಜುಲೈ 17ರಂದು ಫಲಿತಾಂಶ ಹೊರಬಿದ್ದಿದೆ. ಆದರೆ ನೇಮಕಾತಿಯಲ್ಲಿ 60% ಅಕ್ರಮ ಆಗಿರುವ ಬಗ್ಗೆ ಗಂಭೀರ ಆರೋಪ ಇದೀಗ ಕೇಳೋಕ್ ಸಿಕ್ಕಿರೋದು. ಹೀಗಾಗಿ ನೇಮಕಾತಿಯನ್ನ ರದ್ದುಗೊಳಿಸಬೇಕು
ನೇಮಕಾತಿಯಲ್ಲಿ ಎಷ್ಟು ಜನ ಮೆರಿಟ್ ಬೇಸಿಸ್ ಮೇಲೆ ಎಷ್ಟು ಜನ ಕಾಸು ಕೊಟ್ಟು ಒಳಗ್ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಇಡೀ ನೇಮಕಾತಿಯನ್ನೇ ರದ್ದು ಮಾಡಬೇಕು ಅಂತ ಹೇಳಿ ಇದೀಗ ಒತ್ತಡ ಕೇಳೋಕ್ ಸಿಗ್ತಾ ಇದೆ. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆ ಜುಲೈ 17ರಂದು ಹೊರಬಿದ್ದ ಫಲಿತಾಂಶ. ಇದಾದ ನಂತರದಲ್ಲಿ ಆದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಗಂಭೀರ ಆರೋಪ. ಪಶು ವೈದ್ಯಾಧಿಕಾರಿ 400 ಹುದ್ದೆಗಳಲ್ಲಿ ಅಕ್ರಮದ ಆರೋಪ. ವಿಧಾನಸೌಧ ಠಾಣೆಯ ಮುಂದೆ ವೆಟರ್ನರಿ ಡಾಕ್ಟರ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 342 ಪ್ಲಸ್ 58 ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ. ಇದೇ ವಿಚಾರವಾಗಿ ಕೆಪಿಎಸ್ಸಿಯಲ್ಲಿ ಮಧ್ಯವರ್ತಿಗಳಿಂದ ಡೀಲಿಂಗ್ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಮೊಹಮ್ಮದ್ ಆರಿಫ್ ಎಂಬಾತನಿಂದ ಡೀಲಿಂಗ್ ಮಾಡಲಾಯಿತು. ಶಾಂತಕುಮಾರ್ ಮಧ್ಯವರ್ತಿ ಜೊತೆಗಿನ ಮಾತಾಡುವಂತಹ ವಿಡಿಯೋ, ಫೋನ್ ಕರೆಯಲ್ಲಿ ಮುಲಾಜಿಲ್ಲದೆ ಹಣಕ್ಕೆ ಬೇಡಿಕೆ ಇಡುವಂತಹ ವಿಡಿಯೋ ಈಗ ಸಿಕ್ಕಿರೋದು. ಇವರೆಲ್ಲರೂ ಕೂಡ ಈ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ ಯಾವ ರೀತಿ ಡೀಲಿಂಗ್ ಮಾಡ್ತಾರೆ ಅನ್ನುವಂತಹದ್ದು ಅದರಲ್ಲಿ ಗೊತ್ತಾಗಿದೆ. ನಿಮಗೆಲ್ಲ ಹಲೋ ಸರ್, ಹೇಳಿ ಸರ್. ಸರ್ ಎಲ್ಲಿಗೆ ಬರೋದು ಸರ್? ಕೆಲಸ ಮಾಡೋದು ಇಂಟ್ರೆಸ್ಟ್ ಇದೆ, ಚೆಕ್ಕಿದೆ, ಓದ್ಬಿಡಿ ಅದು. ಸರ್ ಎಲ್ಲಿಗೆ ಬರೋದು ಸರ್? ಎಲ್ಲಿಗೆ ಬಂದಿದ್ದೀರಿ? ನೆನ್ನೆ ಅಲ್ಲ, ಮೊನ್ನೆ ಸರ್. ಮೊನ್ನೆ ಬಿಜಾಪುರ ಬಂದಿದ್ದೆ ಸರ್. ಮೊನ್ನೆ ಎಲ್ಲಿ ಬಂದಿದೆ? ಬಂದು ಓದ್ಬಿಡ್ರಿ. ನಿಮ್ಗೆ ಯಾಕೆ ಸರ್? ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸಿತ್ತು ನನಗದು. ಇಲ್ಲ ಸರ್, ರಾತ್ರಿ ಹೇಳಿದ್ನಲ್ಲ ಸರ್, 2 ಗಂಟೆ ಬರ್ತೀನಿ ಅಂತ. ನೀವು ನಾನು ಫೋನ್ ಹಚ್ಚಿದಾಗ ಫೋನ್ ತಗೊಳಂಗಿಲ್ಲ. ಮತ್ತೆ ನೀವು ನನಗೇನು ಅರ್ಥ ಆಗುತ್ತೆ? ಸ್ವಲ್ಪ ಪದೇ ಫೋನ್ ಹಚ್ಚಿ ಕೇಳ್ತಾ ಇದ್ದಾರೆ. ಅವ್ರು ಬರ್ಬೇಕಿಲ್ಲಿ, ಅವ್ರಿಗೆ ಬೇಕಾಗಬೇಕಿಲ್ಲ ನಿಮ್ಗೆ. ಸರ್ ಅದೇ ಸರ್, 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್. 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ. ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ದು ಅಮೌಂಟ್ ಅದು ಏನೇ ಇರ್ಲಿಲ್ಲ ಕೇಳಬೇಕಲ್ಲ. ಅವ್ರು ಸರ್ ನೋಡಿ ಕೇಳ್ತಾರೆ, ನಾನು ಬರಲ್ಲ, ಏನ್ ಮಾಡ ಅಂತೇಳಿ. ಅವರು ಮತ್ತೊಂದು ಇರ್ಬೇಕು. ಅವ್ರು ಏನೇ ನಿಮ್ಗೆ ನಿಮ್ ತರ ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ಏನು ಅನ್ಸುತ್ತೆ ಅವ್ರಿಗೆ? ತಪ್ಪಾಯ್ತು, ನಾನು ಅದೇ ಅಮೌಂಟ್ ಹೋಗ್ಬಿಟ್ಟಿದ್ದೆ ಸರ್. ಹೇಳಿ ಸರ್. ಈಗ 40 ಲಕ್ಷ ಅಮೌಂಟ್. ಸರ್ ಇದೆಲ್ಲ ಮಾತಾಡ್ತೀನಿ ಕೇಳಿ. ಹಾಂ ಸರ್. ನಿಮ್ಗೆ ಫೋರ್ಸ್ ಅಂತ ಮಾಡ್ಲಕ್ ಬರಲ್ಲ ನಾನು. ಇಲ್ಲ ಸರ್, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ. ನಿಮಗೆಲ್ಲ ಬೇರೆ ಯಾರೇ ಮಾಡಿ ಕೊಡ್ತಿದ್ರು ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನಿಮ್ದು ನಮ್ಮ ಹತ್ರ ಚೆಕ್ ಇದೆ, ಅದನ್ನ ಓದ್ಬಿಡಿ. ಇಲ್ಲ ಸರ್, ನಾನು ನಿನ್ನೆ ನಂಬಿದೆ ಸರ್.